ಎಲ್ಲರಿಗೂ ನಮಸ್ಕಾರ. ಸೊ ರಾಲೆಕ್ಸ್ ಸಿನಿಮಾ, ಈ ಸಿನಿಮಾ ನನಗೆ ಫಸ್ಟು ಶ್ರೀನಿವಾಸ್ ಸರ್ ಮತ್ತು ರಾಜೇಶ್ ಅವರಲ್ಲಿ ಇವರಿಬ್ಬರೇ ಬಂದಿದ್ದು ಟು ಆಸ್ಕ್ ಫಾರ್ ದಿಸ್ ಫಿಲ್ಮ್. ಐ ಥಿಂಕ್ ನನ್ನ ಪಾತ್ರ ಹೇಳಿದಾಗ ಒಂದು ಸ್ವಲ್ಪ ಭಯ ಇತ್ತು ನನಗೆ ಆಗತ್ತಾ, ಯಾಕೆಂದರೆ ರಿಯಲ್ ಕ್ಯಾರೆಕ್ಟರ್ ಅದಲ್ಲ ನಂದು. ಅದನ್ನು ಬಿಟ್ಟು ನನ್ನ ಕಂಫರ್ಟ್ ಝೋನ್ ಬಿಟ್ಟು ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿತ್ತು ನಾನು. ನನಗೊಂದು ಚಿಕ್ಕ ಡೌಟ್ ಇತ್ತು ನನಗಾಗತ್ತಾ ಅಂತ. ಬಟ್ ಐ ಥಿಂಕ್ ನನಗಿಂತ ಜಾಸ್ತಿ ನನ್ನ ಮೇಲೆ ನಂಬಿಕೆ ಶ್ರೀನಿವಾಸ್ ಸರ್ಗಿತ್ತು. ಇಲ್ಲ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಅವರಿಬ್ಬರಿಗಿತ್ತು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಮಧು ಸರ್ ಅವ್ರು ಹೇಳಾಯಿತು ನನ್ನ 3ನೇ ಮಗಳಂತ. ನಿಜವಾಗ್ಲೂ ಥ್ರೂ ಔಟ್ ದ ಶೂಟಿಂಗ್ ನನಗೆ ಒಂದು ಹೀರೋಯಿನ್ ಥರ ಅಲ್ಲ, ಒಂದು ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಈವನ್ ಆಫ್ಟರ್ ದ ಫಿಲ್ಮ್ ಐ ಆಮ್ ಶೋರ್ ಐ ಹ್ಯಾವ್ ಹೈ ರಿಗಾರ್ಡ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫಾರ್ ಯು ಸರ್. ಲಾಟ್ಸ್ ಆಫ್ ಲವ್ ಆ್ಯಂಡ್ ಐ ಹೋಪ್ ಆಫ್ಟರ್ ದಿಸ್ ಸಿನಿಮಾ ಯು ಡೂ 100 more cinemas in the Kannada film industry. ಆ್ಯಂಡ್ ಇಡೀ ತಂಡ, ನಮ್ಮ ಹೋಲ್ ಟೆಕ್ನಿಕಲ್ ಟೀಮ್ ಹ್ಯಾಸ್ ಬೀನ್ ವೆರಿ ಸ್ವೀಟ್. ಅಂದರೆ ನಾವು ಒಂದು ಮನೆಯಲ್ಲೇ ಶೂಟ್ ಮಾಡ್ತಿದ್ವಿ ಆ್ಯಂಡ್ ಎಲ್ಲೋ ಒಂದು ಫ್ಯಾಮಿಲಿ ಥರನೇ, ಅಲ್ಲಲ್ಲೇ ಬೆಳಿಗ್ಗೆ ಹೋಗಿ ಸಂಜೆ ತನಕ ವಿ ಆರ್ ಯೂಸ್ ಟು ಆಲ್ ಬಿ ಟುಗೆದರ್. ಸೊ ಒಂದು ಫ್ಯಾಮಿಲಿ ಥರನೇ ಇದ್ವಿ ಎಲ್ಲರೂ. ನನ್ನ ನೋಡ್ಕೊಂಡು ಮಾತ್ರ ಮಂಜನ ಬೈತಾರೆ. ಸಾರಿ ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ವರ್ಕ್ ಮಾಡ್ತಿರೋದು. ಅವ್ರ ಜೊತೆ ನಾನು ಏನು ಹೇಳೋದು, ಅದೇ ರಾಖಿ ಹೇಳ್ತಿದ್ರಲ್ಲ, ಅಲ್ಲಿ ಶೂಟ್ ಮಾಡ್ತಿರುವಾಗಲೇ ಅಲ್ಲಿ ಏನೋ ಡೈಲಾಗ್ ಹೇಳಿದರೆ ನಾನು ಎಷ್ಟೋ ಸರ್ತಿ ನನ್ನಿಂದ 1 more ಆಗಿದೆ. ಬಿಕಾಸ್ ಅಲ್ಲಲ್ಲೇ ನಗ್ತಾ ಇದ್ದೆ ನಾನು. ಆ್ಯಂಡ್ ಸರ್ ಯು ಆರ್ ಅಮೇಝಿಂಗ್, ಥ್ಯಾಂಕ್ ಯು ಸರ್. ಆ್ಯಂಡ್ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಎಷ್ಟೋ ನನಗೆ ಇಂಪ್ರೂವ್ಮೆಂಟ್ಗೆ ಕೋಮಲ್ ಸರ್ ಹೆಲ್ಪ್ ಮಾಡಿದ್ದಾರೆ ಡೈಲಾಗ್ ವೈಸಲ್ಲಿ. ಯಾಕೆಂದರೆ ನನಗೆ ಡೈಲಾಗ್ಸ್ ಹೇಳೋದು ಒಂದು ಸ್ವಲ್ಪ ಕಷ್ಟ. ಐ ಆಮ್ ವೆರಿ ಬ್ಯಾಡ್, ನಾಟ್ ವೆರಿ ಗುಡ್ ಅಟ್ ಇಟ್. ಬಟ್ ಕೋಮಲ್ ಸರ್ ಇದ್ದಿದ್ದರಿಂದ ಆ ಒಂದು ಕಂಫರ್ಟ್ ಝೋನ್ ಕೊಟ್ಟರು ಆ್ಯಂಡ್ ಅಲ್ಲೇ ತುಂಬ ಇಂಪ್ರೂವೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಕೋಮಲ್ ಸರ್, ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ಅಗೇನ್ ವಿತ್ ಯು. ಥ್ಯಾಂಕ್ ಯು. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಫ್ಕೋರ್ಸ್ ನನ್ನ ಬೆಸ್ಟ್ ಫ್ರೆಂಡ್. ಮತ್ತು 3ನೇ ಸಿನಿಮಾ ಟುಗೆದರ್. ಬಟ್ ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ನಾಟ್ ಲೈಕ್ ದಿ ಅದರ್ 2 cinemas, ರಾಬರ್ಟ್ ಥರ ಮಾದೇವ ಥರ ಅಲ್ಲ, ಇದರಲ್ಲಿ ಒಂದು ಬೇರೆ ಟ್ವಿಸ್ಟ್ ಇದೆ. ಸೊ ಅಗೇನ್ ನಿಮ್ಮ ಜೊತೆ ವರ್ಕ್ ಮಾಡಿ ಖುಷಿ ಆಯಿತು. ಈ ಸಿನಿಮಾದಲ್ಲಿ ಎಲ್ಲೂ ಕಾಟ ಕೊಟ್ಟಿಲ್ಲ ಅವ್ರಿಗೆ, ತುಂಬ ಸೈಲೆಂಟಾಗಿ. ಹೌದು ತಾನೆ, ಏನು ಬೇಡ ಹೇಳಲೇಬೇಕು. ತುಂಬ ಇಲ್ಲ ನಿಜ, ತುಂಬ ಸೈಲೆಂಟ್ ಆಗಿದೆ. ನಾನು ಅವ್ರಿಗೆಲ್ಲೂ ಪ್ರಾಬ್ಲಮ್ ಮಾಡಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಂಗ್ ದೇರ್. ಸಿನಿಮಾದಲ್ಲಿ ಅಷ್ಟಲ್ಲ, ಈವನ್ ಆಫ್ ಸ್ಕ್ರೀನ್ ವೆನ್ ಹಿ ಟಾಕ್ಸ್ ಟು ಮೀ ದರ್ ಸೋ ಮಚ್ ವಾರ್ಮ್ತ್. ತುಂಬ ಪ್ರೀತಿಯಲ್ಲಿ, ತುಂಬ ವಾರ್ಮ್ತಲ್ಲಿ ಮಾತಾಡ್ತೀರಾ. ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ದ ಸೇಮ್. ಥ್ಯಾಂಕ್ ಯು. ಹ್ಞೂ ಸರ್, ಪಾಪ ಮಾದೇವದಲ್ಲಿ ಹೇಳಾಗಿದೆಯಲ್ಲ, ಎಲ್ರಿಗೂ ಗೊತ್ತು. ಮಾದೇವದಲ್ಲಿ ಪಾಪ ತುಂಬ ಕಾಟ ಕೊಟ್ಟಿದ್ದೀನಿ. ಅಂದರೆ ಅವ್ರ ಕ್ಯಾರೆಕ್ಟರ್ ಹಂಗಿತ್ತು, ಬಟ್ ನಾನು ತುಂಬ ಡಿಸ್ಟರ್ಬ್ ಮಾಡಿದ್ದೀನಿ. ಅವರು ಇಲ್ಲಿ ನಾನು ಏನೂ ಮಾಡಿಲ್ಲ, ತುಂಬ ಸೈಲೆಂಟ್ ಆಗಿದ್ದೆ ನಾನು. ಆ್ಯಂಡ್ ಅಫ್ಕೋರ್ಸ್ ಇಡೀ ತಂಡಕ್ಕೆ ನಮ್ಮ ಸಿನಿಮ್ಯಾಟೋಗ್ರಾಫರ್ ರಾಖಿ ಎಲ್ಲಿದ್ದಾರೆ, ತುಂಬ ಕಿರ್ಚಾಡ್ತಿದ್ದಿದ್ದು ಸೆಟ್ಟಲ್ಲಿ ಸೌಂಡ್ ಬರ್ತಿದ್ದು ಅಂದರೆ ಇವರಿಂದ, ರಾಖಿ ಅವರಿಂದ. ನೋಡಿ ಕ್ಲಾಪ್ ಕೂಡ ಹೊಡೆದ್ರು. ಬಟ್ ಥ್ಯಾಂಕ್ ಯು, ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ರಾಖಿ. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಹಾಗೆ ನನ್ನ ಸ್ಟಾಫ್ಗೆ ಹೂ ಮೇಡ್ ಮೀ ಲುಕ್ ಸೋ ಬ್ಯೂಟಿಫುಲ್. ಆ್ಯಂಡ್ ಯಾವುದೇ ಪ್ರೆಸ್ ಮೀಟಲ್ಲಿ ನಮ್ಮ ಅಮ್ಮಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದ ನಾನು ಇಲ್ಲಿದ್ದೀನಿ, ಇವತ್ತು ಇಲ್ಲಿದ್ದಾರೆ. ಥ್ಯಾಂಕ್ ಯು ಮಮ್ಮ. ಹಾಗೆ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ರಾಲೆಕ್ಸ್ ಸಿನಿಮಾ ಬೇಗದಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಆಗುತ್ತೆ. ಥ್ಯಾಂಕ್ ಯು. ತರುಣ್ ಅವರಿಗೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ನನ್ನ ಹಸ್ಬೆಂಡ್ ಸರ್, ಯಜಮಾನ್ರು, ನನ್ನ ಯಜಮಾನ್ರು.